ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಾಲ್ಮೀಕಿ ಹಗರಣದ ಆರೋಪಿ ಹೊತ್ತಿರುವ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ರಾಜ್ಯ ಬಿಜೆಪಿ ಪಕ್ಷ ಘಟಕ ಕಳೆದ ಕೆಲವು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದೆ. ಇದಕ್ಕೆ ಪೂರಕವಾಗಿ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಘಟಕದ ಎಲ್ಲಾ ಕ್ಷೇತ್ರಗಳ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದು, ಇಂದು ಕೂಡ ಬೆಳಗಾವಿ ಗ್ರಾಮೀಣ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ಶಾಸಕ ದೊಡ್ಡಗೌಡರು, ವಿರೂಪಾಕ್ಷ ಮಾಮಣಿ, ಸದಾನಂದ ಪಾಟೀಲ್, ಮುರುಗೇಂದ್ರ ಪಾಟೀಲ್, ಮಲ್ಲಣ್ಣ ಯಾದವಾಡ, ಲಕ್ಷ್ಮೀ ಇನಾಂದರ್, ಶ್ರೀಕರ್ ಕುಲಕರ್ಣಿ ಹೀಗೆ ವಿವಿಧ ಮುಖಂಡರು, ಬಿಜೆಪಿಯ ಪದಾಧಿಕಾರಿಗಳು, ಕಾರ್ಯಕರ್ತರ ಸಮ್ಮುಖದಲ್ಲಿ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಹೋರಾಟದ ಪ್ರತಿಭಟನೆ ಜರುಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಎಲ್ಲ ಮುಂಚೂಣಿಯ ಮುಖಂಡರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆಯ ವಿರುದ್ಧ ಗುಡುಗಿದ್ದಾರೆ. ಇಂದು ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನಾ ಸ್ಥಳದಲ್ಲಿ ಭಜನಾ ಪದಗಳನ್ನು ಹಾಡೋದ್ರ ಮೂಲಕ ವಿಭಿನ್ನವಾಗಿ ಹೋರಾಟ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತ ಮಾನ್ಯ ಬಿ ನಾಗೇಂದ್ರ ಅವರ ಒಂದ್ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆಗೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕೇಸರಿ ಕಲಿಗಳು ಅಂದ್ರೆ ಕಮಲ ನಾಯಕರು, ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಕಮಲ ನಾಯಕರು ಒಂದ್ ರೀತಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಸಹ ಒಂದ್ ರೀತಿ ಸಾಕಷ್ಟು ಜನಸಾಗರದ ನಡುವೆ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ವಿಧಾನಸಭಾ ಕ್ಷೇತ್ರಗಳ ಮುಖಂಡರುಗಳಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ತಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಮತ್ತೊಂದ್ ಕಡೆ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿ ಖಾತೆ ಹಂಚಿಕೆ ಮಾಡಿದ್ದಾರೆ. 187 ಕೋಟಿಗಳ ಹಗರಣ ಮಾಡಿದಂತ ಬಿ ನಾಗೇಂದ್ರ ಕೇವಲ ತಾನೊಬ್ಬನೇ ಅದನ್ನ ಹಗರಣ ಮಾಡದೆ ಆ ಹಗರಣ ಹಣವನ್ನ ಕೇಂದ್ರದ ರಾಹುಲ್ ಗಾಂಧಿಯನ್ನು ಒಳಗೊಂಡು ಆ ಒಂದು ಕಾಂಗ್ರೆಸ್ದ ಮುಖಂಡಗೆ, ರಾಜ್ಯದ ಮುಖಂಡಗೆ ಅವತ್ತಿನ ಸಂದರ್ಭದಲ್ಲಿ ನಡೆದಂತಹ ಚುನಾವಣೆಗಳಿಗೆ ಅಕೌಂಟ್ ಮುಖಾಂತರ ಇವತ್ತು ಹಣವನ್ನು ಕೊಟ್ಟದ್ದು ಇಡೀ ರಾಜ್ಯ ಅಂತ ಗೊತ್ತಿದ್ದಂತ ಸುದ್ದಿ. ಹಿಂದಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ 89 ಕೋಟಿ ಹಗರಣ ಅಂತಕ್ಕಂಥ ಒಪ್ಪಿ ಅವನ ರಾಜೀನಾಮೆಯನ್ನ ಪಡೆದಿದ್ದು. ಆದ್ರೆ ಇವತ್ತು ಮತ್ತೆ ಕಾಂಗ್ರೆಸ್ ಬಿ ನಾಗೇಂದ್ರ ಒಂದು ಕಿವಿಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು, ನೀವೇನಾದಾಗ ನನಗ ಸಚಿವ ಸಂಪುಟ ಅವಕಾಶ ಕೊಡದೇ ಇದೆ, ನಾನು 187 ಕೋಟಿ ನಿಮ್ಗೆ ಏನ್ ಪಾಲವನ್ನ ಕೊಟ್ಟಿದ್ದೀನಿ, ನಾ ಎಲ್ಲವನ್ನ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಕಿವಿಮಾತನ್ನ ಹೇಳಿದ ನಂತರ ಹೈಕಮಾಂಡ್ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಇಡೀ ರಾಜ್ಯ, ಇಡೀ ದೇಶ ಜನತೆ ಚೀಟುವನ್ನು ಹಾಕ್ತಾ ಅನ್ನೋ ಉದ್ದೇಶಿಸಿದ್ದು ಅದನ್ನು ಮುಚ್ಚಿಡಲು ಇವತ್ತು ಅವನಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷ ಆದಂತ ವಿಜೇಂದ್ರ ಒಳಗೊಂಡಂತ, ಜಿಲ್ಲೆ ಅಧ್ಯಕ್ಷ ಅಂತ ಸುಭಾಷನ್ ಒಳಗೊಂಡಂತ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಇವತ್ತು ವಿಧಾನಸಭೆ ಒಳಗಡೆ ಮತ್ತೆ ಹೊರಗಡೆ ಜಿಲ್ಲಾ ಕೇಂದ್ರದಲ್ಲಿ ಬಿ ನಾಗೇಂದ್ರವನ್ನ ಕಿತ್ತೊಗಿಲಿಕ್ಕೆ ಇವತ್ತು ಕಳೆದ 17ನೇ ತಾರೀಕಿಂದ ಇವತ್ತಿನವರೆಗೆ ಅಹೋರಾತ್ರಿ ಹೋರಾಟವನ್ನ ನಾವೆಲ್ಲ ಮಾಡಿದ್ದೀವಿ. ಇವತ್ತು ನಾವು ರಸ್ತೆಯನ್ನ ಬಂದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆಲ್ಲ ಬಂದ್ಸಕ್ಕಂತ ಕೆಲಸ ಮಾಡಿದ್ರೆ ಈ ಒಂದು ಹೋರಾಟ ಇಲ್ಲೇ ನಿಲ್ದೆ ಇವತ್ತ ಮಾನ್ಯ ವಿಜೇಂದ್ರ ಅವರ ಒಂದು ಯೋಜನೆ ಮೇಗೆ ಪಾದಯಾತ್ರೆ ಮುಖಾಂತರ ಬಿ ನಾಗೇಂದ್ರ ಕ್ಷೇತ್ರಕ್ಕೂ ಸಹಿತ ಬಿಜೆಪಿ ಇಡೀ ರಾಜ್ಯದ ಸೈನ್ಯ ಇವತ್ತು ಹೋರಾಟಕ್ಕೆ ಅಣಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಬರಗಾಲ ಬಂದಿದೆ. ಬರಗಾಲ ಕಡೆ ಇವತ್ತ ಕಣ್ಣನ ಸಹಿತ ಎತ್ತ ನೋಡದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಳೆ ಪರಿಹಾರವನ್ನು ಕೊಡಬೇಕು, ಸಾಲ ಮನ್ನಾವನ್ನ ಮಾಡ್ತಕ್ಕಂಥ ಕೆಲಸ ಇರ್ಬೋದು. ಕಳೆದ 4 ತಿಂಗಳಿಂದ ಇವತ್ತು ಮಾಸಾಸನ, ವೈದ್ಯಾಪಿ ಮಾಸಾಸನ ಇರ್ಬೋದು, ವಿಧವಾ ವೇತನದ ಮಾಸಾಸನ ಇರ್ಬೋದು, ಅಂಗವಿಕಲ ಮಾಸಾಸನ ಇರ್ಬೋದು, ಇವತ್ತೆಲ್ಲ ಕಳೆದ 4 ತಿಂಗಳಿಂದ ಹಣವನ್ನ ತಮ್ಮ ಕಡೆ ಬಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿದ. ಯಾವುದಾದ್ರೂ ಚುನಾವಣೆ ಬಂದ್ರೆ ಹಣವನ್ನ ಕೊಟ್ಟು ಮತವನ್ನ ಸೆಳಿತಕ್ಕಂಥ ನಾಟಕವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಳೆದ 5,000 ಕೋಟಿಗಳ ಹಗರಣ ಇವತ್ತು ಹಾಗೆ ಜೀವಂತವಾಗಿ ಇಡೀ ರಾಜ್ಯ ಜನ ಇವತ್ತ ನಿಮ್ ಬಗ್ಗೆ ಚೆನ್ನಾಗಿ ಉಗುಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತ ಎಲ್ಲಾ ರೀತಿಯಿಂದ ಜನರಿಗೆ ಇವತ್ತ ತುಟ್ಟಿ ಕಾಲನ್ನ ಕೊಡ್ತಕ್ಕಂಥ ಯಾವ್ದಾದ್ರೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ಸರ್ಕಾರ, ಜೊತೆಗೆ ನಮ್ಮ ಜೀವನಕ್ಕೆ, ಇಡೀ ರಾಜ್ಯ ಜನ ಜೀವನಕ್ಕೆ ತುಟ್ಟಿಯನ್ನು ಮಾಡ್ತಕ್ಕಂಥ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸ ಇವತ್ತಿನ ಮಾನ್ಯ ವಿಜೇಂದ್ರ ಮುಖಂಡತ್ವದಲ್ಲಿ, ಜಿಲ್ಲಾ ಅಧ್ಯಕ್ಷರ ಮುಖಂಡತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಹೋರಾಟವನ್ನ ಅಹೋರಾತ್ರಿ ಇವತ್ತು ಮಾಡಿದೀವಿ. ಬರ್ತಕ್ಕಂಥ ದಿನಮಾನದಲ್ಲಿ ಮತ್ತೆ ಜಿಲ್ಲಾ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ ಮುಖಂಡದಲ್ಲಿ ಪಾದಯಾತ್ರೆಯನ್ನು ಸಹಿತ ನಾವೆಲ್ಲ ಮಾಡೇ ಮಾಡ್ತೀವಿ. ಇವತ್ತಿನ ದಿಪ್ಪು ಚರ್ಮದ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲವನ್ನ ಬಿಟ್ಟು ಇವತ್ತ ದಮಾಕ್ ಅಂತ 1ಕ್ಕೆ 1 ಖಾತೆಯನ್ನು ಕೊಟ್ಟು ನಾವೇನು ಕಡಿಮೆ, ನಾವ್ ಯಾವುದಕ್ಕೂ ಅಂಜೋದಿಲ್ಲ, ನಮಗೆ 136 ಸೀಟ್ ಅದಾವ, ಯಾರೇನು ಮಾಡ್ತಾರೆ ಅಂತೇಳಿ ಇವತ್ತು ನೋಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರು ಸಚಿವ ಸಂಪುಟದಲ್ಲಿ ಅವಕಾಶ ಸಿಗದೆ ಇದ್ದಾಗ ಹೋರಾಟವನ್ನು ಮಾಡಿದಾಗ, ಆದ್ರೆ ಬರಗಾಲ ಸಂಬಂಧ ಯಾವುದೋ ಒಂದು ಹೋರಾಟ ಇಲ್ಲ, ಇವತ್ತು ತುಟ್ಟಿ ಕಾಲ ಬಗ್ಗೆ ಯಾವ್ದು ಹೋರಾಟ ಇಲ್ಲ. ತಮ್ಮ
ಅಧಿಕಾರಕ್ಕೆ ಹಪೇಪೆಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದೆಲ್ಲ ನಾವು ನೋಡಿದ್ದೀವಿ. ಇದೆಲ್ಲ ವಿರುದ್ಧ ನಾವು ಇವತ್ತು ಹೋರಾಟವನ್ನ ಮಾಡಿದ್ವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಪಾದಗತಿಯನ್ನು ಸಹಿತ ನಾವೆಲ್ಲ ನಮ್ಮ ರಾಜ್ಯ ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಮುಖಂಡ ಮಾಡೇ ಮಾಡ್ತೀವಿ. ಈಗ ಅವ್ರೇನ್ ಹೇಳ್ತಾವ್ರೆ, ಒಬ್ಬ ಮತ್ತೆ ಆದಿವಾಸಿ ಸಮುದಾಯದವನು, ಒಬ್ಬ ದಲಿತ ಸಮುದಾಯದವನು ಮತ್ತೆ ಸಚಿವನಾಗಿರೋದಕ್ಕೆ ಬಿಜೆಪಿ ಅವರು ಒಂದ್ ರೀತಿ ಸಾಕಷ್ಟು ಸಂಕೋಚ ಪಡ್ತಾವ್ರೆ, ಅಸಹ್ಯ ಪಡ್ತಾವ್ರೆ, ಅಸೂಯೆ ಪಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಆ ಹಣ ಯಾವ್ದಪ್ಪ? ಎಸ್ ಟಿ ನಿಗಮದ ಹಣ, ಪರಿಶಿಷ್ಟ ಪಂಗಡದ ಹಣ. ಕಳೆದ 3 ವರ್ಷ ಆಯ್ತು ಒಂದು ಗಂಗಾ ಕಲ್ಯಾಣವನ್ನ ಆ ಸಾಮಾನ್ಯ ಒಬ್ಬ ರೈತ ಕುಟುಂಬದ ಒಂದು ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನನಗೊಬ್ಬ ಅಧಿಕಾರ ಸ್ವೀಕಾರ ಮಾಡಿದ್ರೆ ನಾನು ಬೆಳಗಾವಿ ಜಿಲ್ಲೆ ಕೆಲಸ ಮಾಡಿ ಹೋದಂತಂದ್ರೆ ಒಂದ್ಸಲ ಬೆಂಗಳೂರು ಬಿಟ್ಟದು. ನಾನು ಕೇಳಿದೆ, ಸರ್ ಎಸ್ ಟಿ ನಿಗಮಕ್ಕೆ ಜನಾನು ಬರ್ತಾ ಇಲ್ಲ, ಯಾವ ಅಧಿಕಾರಿಗಳು ಅಲ್ಲಿ ಬಂದು ಜಾಯಿನ್ ಅನ್ನು ಸಹಿತ ಆಗ್ತಾ ಇಲ್ಲ. ನೀವು ತಿನ್ನಂತ ಹಣ ಯಾವ ಹಣ? ಅದು ಅದೇ ಎಸ್ ಟಿ ನಿಗಮದ ಹಣ. ಮತ್ತ ಆ ಒಂದು ಈ ಎಸ್ ಟಿ ಪರಿಶಿಷ್ಟ ಪಂಗ ಹಣವನ್ನ ತಿನ್ನಂತ ನಿಮ್ಮ ಸಚಿವರಿಗೆ ತಾನು ತಿಂದಿದ್ದಾನೆ, ನಿಮಗೂ ಬೆನ್ನಿ ಒಗಿಸಿದ್ದಾನೆ. ಇವತ್ತು ಆ ತಿನ್ನಂತದ್ದು ಎಸ್ ಟಿ ಹಣದ ನಿಮ್ ಕಲ್ಪನಾ ಇಲ್ವಾ? ಕೇವಲ ಅವನು ಕಿತ್ತು ಹೋಗಿರ್ತಕ್ಕಂಥದ. ನಾವತ್ತು ಎಸ್ ಟಿ ಆ ಒಂದು ಸಮಾಜದ ಸಚಿವನಲ್ಲ, ಯಾವ ಭ್ರಷ್ಟಾಚಾರ ಮಾಡಿದ ಸಚಿವನ್ ಕಿತ್ತು ಹಾಕ್ಲಿಕ್ಕೆ ನಾವು ಕೇಳ್ತಾ ಇದ್ವಿ. ರಾಜೀನಾಮೆ ಕೊಡೋರ್ಗು ನಿಮ್ ಪಟ್ಟು ಬಿಡೋದಿಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರು ಈಗಾಗಲೇ ಇಡೀ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ಹಚ್ಚಿದ್ದು, ಜೊತೆಗೆ ವಿಧಾನಸೌಧ ಒಳಗಡೆ ಸಹಿತ ಹೋರಾಟವನ್ನು ಮಾಡಿದ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಪಾದಯಾತ್ರೆ ಮುಖಾಂತರ ಕ್ಷೇತ್ರಕ್ಕೂ ಸಹಿತ ಆ ಒಂದು ಸಚಿವ ಸಂಪುಟ ಕಿತ್ತೋಗ್ಲಿಕ್ಕೆ ನಾವು ಹೋರಾಟ. ಬೆಳಗಾವಿ ಅಂತಕ್ಕಂಥದ್ದು ಒಂದ್ ರೀತಿ ದೊಡ್ಡ ಜಿಲ್ಲೆ. ಇಂಥ ಸತ್ರದಲ್ಲಿ ಬಿಜೆಪಿ ಪಕ್ಷ ಒಂದ್ ರೀತಿ ದೊಡ್ಡ ಹೋರಾಟ ರೂಪಿಸಿದೆ. ಒಂದ್ ರೀತಿ ಸಚಿವರು ಒಂದ್ ರೀತಿ ರಾಜೀನಾಮೆಗೋಸ್ಕರ. ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಸಮುದಾಯದ ಬಡವರ ಹಣ 187 ಕೋಟಿ ರೂಪಾಯಿ ಹಣ ಅದು ಬಡವರಿಗೆ ಸೇರ್ಬೇಕಾಗಿದ್ದು, ವಾಲ್ಮೀಕಿ ಸಮಾಜಕ್ಕೆ ಸೇರ್ಬೇಕಾಗಿದ್ದನ್ನ ಇವತ್ತು ಬಿ ನಾಗೇಂದ್ರ ತಮ್ಮ ಹಿಂಬಾಲಕರ ಮತ್ತು ತಮ್ಮ ವೈಯಕ್ತಿಕ ಖಾತೆಗಳನ್ನ ಹಣವನ್ನು ವರ್ಗಾವಣೆ ಮಾಡಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದಾಗ ಆವತ್ತು ಅವರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಲಾಗಿತ್ತು. ಆ ಹಣವನ್ನು ಎಲ್ಲಿ ಕೊಟ್ಟಿದ್ರು? ಅವ್ರ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನಾಗಿ ಕೊಟ್ಟಿದ್ರು. ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಅವ್ರ ಹೈಕಮಾಂಡ್ ಒಂದು ಬೆದರಿಕೆಯನ್ನ ಹಾಕ್ತಾರೆ, ನೀವು ನಾನು ಮಂತ್ರಿ ಮಾಡ್ಲಿಲ್ಲ ಅಂದ್ರ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಮ್ಮ ಮಾಧ್ಯಮದವ್ರ ಮುಂದೆ ಮತ್ತು ರಾಜ್ಯದ ಜನತೆ ಮುಂದೆ ಬಿಡ್ತೀನಿ ಅಂತಂದಾಗ ಅವ್ರಿಗೆ ಬೆದರಿಕೆ ಹಾಕಿದಾಗ ಅವ್ರನ್ನ ಇವ್ರು ಮಂತ್ರಿ ಮಾಡ್ತಾರೆ. ಬೇಕಾದ್ರೆ ಅವ್ರ ತಾಕತ್ತ ಇದ್ರ ಈ ಸದಾ ಸಚಿವ ಸಂಪುಟದಿಂದ ವಜಾ ಮಾಡ್ಲಿ ಅವ್ರು. ಆ ವಜಾ ಮಾಡಿದ್ದು ಅರ್ಧ ಗಂಟೆ ಒಳಗನ ಪ್ರೆಸ್ ಮಾಡ್ದಾಗ ಹೇಳ್ತಾನೋ, ರಾಜ್ಯ ಜನತೆಗೆ ಹೇಳ್ತಾನೋ, ನಿಜ ಸಂಗತಿಗಳನ್ನ ಹೇಳ್ತಾನೋ, ರೊಕ್ಕ ಯಾರಿಗ್ ಕೊಟ್ನಿ, ಎಷ್ಟ್ ಕೊಟ್ನಿ, ಎದಕ್ ಕೊಟ್ನಿ ಅನ್ನೋದು. ಅಂತ ಬಡವ್ರ ಹಣ ಭ್ರಷ್ಟಾಚಾರ ಮಾಡಿ ಅಂತ ಬಡವ್ರ ಹಣನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪ ಕಾಣಿಕೆಯನ್ನಾಗಿ ಬಿ ನಾಗೇಂದ್ರ ಅವ್ರು ಕೊಟ್ಟದಾರ. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದಾರ. ವಾಲ್ಮೀಕಿ ಸಮುದಾಯಕ್ಕೆ ನಾವು ನ್ಯಾಯ ಕೊಡ್ಬೇಕಂದ್ರ ಇವತ್ತು ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಹೇಳಿ ಸರ್, ವಿಶೇಷವಾಗಿ ಸಾಕಷ್ಟು ಅವತ್ತಿಂದ ಹೋರಾಟ ಮಾಡ್ತಾ ಇದ್ದೀರಾ, ಯಾವ ರೀತಿ ಏನಾರು ಸರ್ ಪರಿಣಾಮಕಾರಿ ಆಗಿದೆ? ಏನಾರು ರಾಜೀನಾಮೆ ಕೊಡಬಹುದಾ? ಒಂದ್ ಕಡೆ ಸದನದಲ್ಲಿ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರ. ಇನ್ನೊಂದು ಕಡೆ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರ ಜೊತೆ ನಾವು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ಹಳ್ಳಿಗೆ, ಮನೆಗೆ, ಮನಕ್ಕೆ ಹೋರಾಟವನ್ನು ನಾವು ಕೊಂಡೊಯ್ತಾ ಇದ್ದೀವಿ. ಇನ್ನೊಂದು ಹೇಳ್ತಾವ್ರೆ, 2028 ಕುಸ್ತಿಗೆ ಇದೊಂದ್ ರೀತಿ ಬೂಸ್ಟ್ ಕೊಡೋದಕ್ಕೆ ಹೋರಾಟ ಮಾಡ್ತಾವ್ರೆ ಬಿಜೆಪಿ ಅವರು. ಹೋರಾಟ ಯಾವತ್ತಿದ್ರು ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಿರಂತರವಾಗಿದೆ. ಯಾವಾಗ ಈ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡ್ತಾ ಇದೆ ಅವಾಗ ಭಾರತೀಯ ಜನತಾ ಪಾರ್ಟಿ ಸಿಡಿದೆದ್ದು ಅವರ ಭ್ರಷ್ಟಾಚಾರ ವಿರೋಧಿಯಾಗಿ ನಾವು ಇವತ್ತು ಹೋರಾಟವನ್ನ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ಸರ್, ಕಳೆದ 7 ದಿನಗಳಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಹೋರಾಟದ ಪ್ರತೀಕವಾಗಿ ಇರತಕ್ಕಂಥ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಅದೇ ರೀತಿ ಸುಭಾಷ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಇವತ್ತು ಸರ್ಕಾರ ಒಂದು ರೀತಿ ಮೇನವೇಶವನ್ನು ಎನಿಸ್ತಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಕಾಲವನ್ನು ಕಳೀತಾ ಇದೆ. ಇವತ್ತು ಬಿ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಹಗರಣವನ್ನ ರಾಜಾರೋಷವಾಗಿ ಅಕೌಂಟಿಗೆ ಚಲಾವಣೆ ಮಾಡುವ ಮುಖಾಂತರವಾಗಿ ರಾಜ್ಯದ ಘನತೆಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣವೇ ಅವರ ರಾಜೀನಾಮೆ ಕೊಡುವುದು ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಹಠವನ್ನು ಬಿಟ್ಟು ಅವರ ರಾಜೀನಾಮೆಯನ್ನು ಹಿಂಪಡೆದು ಅವರಿಗೆ ಯೋಗ್ಯ ಸ್ಥಾನವನ್ನು ಕೊಡ್ತಿರ್ತಕ್ಕಂಥ ಒಂದು ಶಾಸಕ ಸ್ಥಾನದಲ್ಲಿ ಮುಂದುವರಿಸಬೇಕು. ಜೊತೆಗೆ ಅವರು ಇವತ್ತು ಈ ಜೈಲಿಗೆ ಹೋಗಿ ಬಂದ ನಂತರ ಯಾವುದೇ ಕಾರ್ಯಚಟುವಟಿಕೆ ಮಾಡಬಾರದು ಅನ್ನುವಂತ ಒಂದು ಸರ್ಕಾರ ಕೋರ್ಟ್ ಆದೇಶವಿದ್ರೂ ಸಹಿತ ದಿಲ್ಲಿಗೆ ಹೋಗಿ ಬರ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಇವತ್ತು ಅವರಿಗೆ ನೈತಿಕತೆ ಅನ್ನುವಂಥದ್ದು ಒಬ್ಬ ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಅವ್ರ ನೈತಿಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ರಾಜ್ಯದ ಒಂದು ಚುಕ್ಕಾಣಿ ಹಿಡಿದ ನಂತರ ರಾಜ್ಯ ಸರ್ಕಾರ ಇವತ್ತಿನ ದಿವಸ ಎಲ್ಲಾ ರಂಗದಲ್ಲಿ ಸಹಿತ ವಿಫಲವಾಗಿದೆ. ಇವತ್ತು ಆಶ್ವಾಸನ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು, ಸರ್ಕಾರದ ಕಾಂಟ್ರಾಕ್ಟರ್ಗಳ ಬಿಲ್ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು,
ಬೇರೆ ಬೇರೆ ಇದ್ರೊಳಗೆ ಸಹಿತ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಸರ್ಕಾರ ಟೇಕಪ್ ಆಗೋದು ಬಹಳ ಕಷ್ಟ ಇದೆ. ಮುಂದಿನ 20 ತಿಂಗಳ 25 ದಿವಸ ಈ ಸರ್ಕಾರದ ದರಿದ್ರ ಸರ್ಕಾರ ಯಾವಾಗ ಹೋಗ್ತದೆ ಅಂತ ಜನ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಪೂರ್ವಕ ಕೇಳ್ಕೋದೇನಂದ್ರೆ ಇಂಥವ್ರನ್ನ ಹೊರಗೆ ಹಾಕಿ ಯೋಗ್ಯ ಸರ್ಕಾರವನ್ನು ಕೊಡುವಂಥದ್ದು ತಾವು ಮಾಡಬೇಕು. ತಾವು ಮೊನ್ನೆ ಒಂದು ಘೋಷಣೆ ಮಾಡಿದ್ದೇವೆ. ನಾನು ಪಕ್ಷಾತೀತವಾಗಿ ಇವತ್ತು ಜಾತ್ಯತೀತವಾಗಿ 224 ವಿಧಾನಸಭಾ ಮತಕ್ಷೇತ್ರದ ಆರಿಸಿ ಬಂದಿರತಕ್ಕಂಥ ಶಾಸಕರಿಗೆ ನಾನು ಮುಖ್ಯಮಂತ್ರಿ, ಅದಕ್ಕೆ ನಾನು ಯಾವುದೇ ತರದ ತಾರತಮ್ಯ ಮಾಡೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ತಾವು ನೋಡಿರ್ಬೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿಯನ್ನು ಹಾಗೂ ಇದು 2023ರಲ್ಲಿ ಬಂದಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲೇ ನಡೆದಂತಹ ಇದು 187 ಕೋಟಿ ರೂಪಾಯಿ ಹಗರಣ. ಇದು ವಾಲ್ಮೀಕಿ ಹಗರಣ ಅಂದ್ರ ಒಂದು ಬಡ ಜನರಿಗಾಗಿ ಇಟ್ಟಂತಹ ಮೀಸಲಿಟ್ಟಂತಹ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಬಿ ನಾಗೇಂದ್ರ ಅವರನ್ನು ನಾವು 2024ರಲ್ಲಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೋರಾಟ ಮೂಲಕ ಅವ್ರನ್ನ ನಾವು ರಾಜೀನಾಮೆ ತಗೊಂಡಿದ್ದು ಖರೆ ಅದ. ಆದ್ರೆ 2026ರಲ್ಲಿ ಮತ್ತೊಂದು ಸರ್ಕಾರ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದಂತದಲ್ಲಿ ತಾವು ನೋಡ್ಬೋದು ಮತ್ತೆ ಬಿ ನಾಗೇಂದ್ರನವ್ರನ್ನ ಸಚಿವರನ್ನಾಗಿ ಮಾಡ್ತಾರೆ. ಯಾಕಂದ್ರ ಆಲ್ರೆಡಿ ಅವ್ರ ಮ್ಯಾಗ FIR ಆಗಿದೆ, ಜೈಲಿಗೆ ಹೋಗಿ ಬಂದಾರ. ಇನ್ನೂ ಸಹ ತನಿಖೆ ನಡೆಯುವಂತಿರುವ ಸಮಯದಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ನಡೆಯುವಂತಿರುವಾಗ ಇನ್ನೂ ಮತ್ತೊಮ್ಮೆ ಅವ್ರನ್ನ ಸಚಿವರು ಮಾಡ್ತಾರಂತಂದ ಇದು ಯಾವುದೋ ಒಂದು ಹುನ್ನಾರ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದಾಗೂ ಅವ ಕಪ್ಪು ಕಾಣಿಕೆ ಕೊಟ್ಟಿದ್ದಾರೆ, ಸೆಂಟ್ರಲ್ದವ್ರಿಗೂ ಕಪ್ಪು ಕಾಣಿಕೆ ಮುಟ್ಟಿದ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಕಪ್ಪು ಕಾಣಿಕೆ ಮುಟ್ಟಿದೆ ಅಂತ ಹೇಳಿ ಖಚಿತವಾದಾಗನ ಮತ್ತೊಮ್ಮೆ ಅವ್ರನ್ನ ಸಚಿವ ಮಾಡಿದಾರೆ ಅಂತ ಹೇಳಕ್ ನಾ ಇಚ್ಛೆ ಪಡ್ತೇನೆ. ಅದರಿಂದ ಭಾರತೀಯ ಜನತಾ ಪಾರ್ಟಿ ಈ ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ DC ಆಫೀಸ್ ಮುಂದ್ಗಡೆ ಇದೊಂದು ಹೋರಾಟ ನಡೀತಾ ಇತ್ತು. ಇಂದು ನಾವು ಬೆಳಗಾವಿಯಲ್ಲಿ ಕೊನೆಗೊಂಡಿದೆ. ಎಲ್ಲ ನಮ್ಮ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ. ಒಂದು ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಸಹ ಮಾಡುವಂತಹ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಏನ್ ಮುರುಗೇಶ್ ಗೌಡ್ರು ಬರೀ ಹೋರಾಟನೇ ಮಾಡ್ತಾವ್ರೆ, ಏನ್ ಈ ಬಾರಿ ಆದ್ರೂ 2028 ಕುಸ್ತಿಗೆ ಏನೋ ಟಿಕೆಟ್ ಸಿಗ್ಬೋದಾ? ನಮ್ ಬಿಜೆಪಿದಲ್ಲಿ ಹೋರಾಟದಿಂದ ಬಂದಂತಹ ಇದೊಂದು ಪಕ್ಷ, ಮತ್ತ ಹಿಂದುತ್ವದಿಂದ ಆಧಾರವಾಗಿರುವಂತ ಈ ಪಕ್ಷ ಎಲ್ಲರೂ ಹೋರಾಟ. ಯಾಕಂದ್ರೆ ಪೈಲ ಜನರಿಗೆ ಮನ ಮುಟ್ಟಬೇಕು. ಯಾವ ರೀತಿ ಹೋರಾಟ ಮೂಲಕನ ನಾವು ತಿಳಿಸಬಹುದು ಈ ರಾಜ್ಯದಲ್ಲಿ ಯಾವ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಆ ತಪ್ಪುಗಳನ್ನು ಪೈಲ ನಾವು ಮನಮುಟ್ಟುವಂತಹ ಹೋರಾಟ ಮೂಲಕ ನಾವು ಅದನ್ನ ಪೈಲ ಜನರಿಗೆ ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅಲ್ಲ ಏನ್ 2028ಕ್ಕೆ ನೀವು ಏನಾದ್ರು ಕೇಳ್ತೀರಾ? 2023ರಲ್ಲಿ ನಮ್ಮ ಹೆಸರಿತ್ತು, ತಮಗೂ ಗೊತ್ತಿದ್ದಂತ ವಿಷಯ. 2028ರಲ್ಲೂ ಸಹ ನಾವು ಆಕಾಂಕ್ಷಿ ಇದ್ದೇವೆ. ಪಕ್ಷ ನಮ್ಮ ಕೆಲಸ ಕಾರ್ಯ ನಮ್ಮ ಸಂಘಟನೆ ನೋಡಿ ನಮ್ ಬರುವಂತ ದಿವಸ ನಮ್ಗ 2028ರಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರ ಅನ್ನೋ ಆಶಯದಲ್ಲಿದ್ದೇವೆ ಮತ್ ಕೊಟ್ಟೆ ಕೊಡ್ತಾರಂತ ವಿಶ್ವಾಸ ನಮ್ಮಲ್ಲಿದೆ. ತಮ್ಮ ಸಹಕಾರ ಇರ್ಲೇಬೇಕು. 189 ಕೋಟಿಗಳ ವಾಲ್ಮೀಕಿ ನಿಗಮದ ಹಗರಣ. ಇದರಲ್ಲಿ ಏನಾಗೈತೆ ಅಂದ್ರ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅನ್ನುವಂತ ಅಧಿಕಾರಿ ಇವರ ಹೆಸರು ಬರೆದಿಟ್ಟು ಸುಸೈಡ್ ಮಾಡ್ಕೊಂಡ್ರ. ಇಂಥವ್ರ ಮಂತ್ರಿಗಳು ಹೇಳಿದ್ರಿಂದಾನೇ ನಾನು ಇಂತಲ್ಲೇ ಟ್ರಾನ್ಸ್ಫರ್ ಮಾಡಿನ ಅಂತ ಸ್ಪಷ್ಟವಾಗಿ ಬರೆದು ಡೆತ್ ಕೊಟ್ಟಿದೆ. ಆದ್ರೂ ಸಹಿತ ಅದನ್ನ ಯಾವ್ದು ಗಣ್ಯಕ್ಕೆ ತಗೊಂಡು ಅವತ್ತಿನ ಟೈಮಿಗೆ ರಾಜೀನಾಮೆ ಕೊಡಿಸಿದ್ರು. ಇವತ್ ಮತ್ತೆ ಯಾಕೆ ತಗೊಂಡ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹೆಚ್ಚುವರಿ ಖಾತೆ ಬೇರೆ ಹಂಚಿಕೆ ನಿನ್ನೆ ರಾತ್ರಿ ಹೆಚ್ಚುವರಿಯಾಗಿ ಮತ್ತೆ ಕಲ್ಯಾಣ ಕರ್ನಾಟಕದ ಒಂದು ಹೆಚ್ಚುವರಿ ಖಾತೆನೂ ಅವರಿಗೆ ಕೊಟ್ಟಿದ್ದಾರೆ. ಇದು ದಪ್ಪ ಚರ್ಮ ಇರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇವ್ರಿಗೆ ಯಾವ್ದು ಸರಳಾಗಿ ಹೇಳುವಂಥದ್ದು ಅವ್ರಿಗೆ ಅರ್ಥ ಆಗುದಿಲ್ಲ. ಅವ್ರಿಗೆ ಉಗ್ರವಾದ ಹೋರಾಟ ಮಾಡಬೇಕು. ಬರುವಂತ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹೋರಾಟ ಮಾಡಿ ಈ ಭ್ರಷ್ಟ ಸರ್ಕಾರ ಹೋಗುವ ಮಟ್ಟ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.